ಸಮಯ ಬಂತು. ಒಂದು ಆಡಿಯೋ ಲಾಂಚ್ ಆಗಲಿ ಟೀಸರ್ ಲಾಂಚ್ ಆಗಲಿ ಮಾಡೋದು ತುಂಬಾ ಈಸಿ ಅಲ್ಲ. ತುಂಬಾ ಶ್ರಮ ಪಟ್ಟಿದ್ದಾರೆ ಫೀನಿಕ್ಸ್ ಚಿತ್ರತಂಡದವರು. ಈ ಒಂದು ಹೆಸರೇ ಹೇಳುವ ಹಾಗೆ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಈ ಚಿತ್ರ. ಹೊಸ ತಂಡ, ಹೊಸ ಕನಸನ್ನಿಟ್ಕೊಂಡು ಹೊಸ ರೀತಿಯಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ಇದು. ಒಂದು ಸಂತೋಷದ ವಿಷಯ ಅಂದರೆ ಇವತ್ತು ಆಡಿಯೋ ರಿಲೀಸು ಇನ್ನೂ ಸ್ವಲ್ಪ ದಿವಸದಲ್ಲೇ ಸಿನಿಮಾ ಬಿಡುಗಡೆ ಕೂಡ ಹಂತಕ್ಕೆ ತಲುಪಿದೆ ಈ ಚಿತ್ರ. ಮೋಸ ಮಾಡೋರು ಎಷ್ಟು ಜನ ಇರ್ತಾರೆ, ಮೋಸ ಮಾಡಿಸ್ದವರು ಅಷ್ಟೇ ಜನ ಇದ್ದೇ ಇರ್ತಾರೆ. ಮೋಸ ಹೋಗ್ತಾನೆ ಅಂತ ಗೊತ್ತಾದರೆ ಮೋಸ ಮಾಡೋ ಸಂಖ್ಯೆ ಜಾಸ್ತಿ ಇರುತ್ತೆ. ಈ ಒಂದು ಸೂತ್ರವನ್ನು ಇಟ್ಕೊಂಡು ಅದ್ಭುತವಾದಂಥ ಒಂದು ಕಥೆಯನ್ನು ಮಾಡಿ ಒಳ್ಳೆಯ ಸಂಗೀತವನ್ನು ನೀಡಿ ಅಚ್ಚುಕಟ್ಟಾದ ಒಂದು ಸಿನಿಮಾನ ಮಾಡಿದ್ದಾರೆ. ತಂಡ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡುತ್ತೆ. ಇಲ್ಲಿ ವೇದಿಕೆ ಮೇಲೆ ಸಾಮಾನ್ಯ ನೀವೆಲ್ಲರೂ ಹೇಳೋ ಹಾಗೆ ಅಲ್ಲೇ ನಮ್ಮ ವಿಷಯ ಸಿಗಲ್ಲ ಅನ್ನೋದು. ಆ ವಿಷಯವನ್ನು ಸ್ವಲ್ಪ ಹೇಳಿ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗೋಣ. ಅಲ್ಲಿ ಮನರಂಜನೆ ಕಾರ್ಯಕ್ರಮ ಇದೆ, ಜೊತೆಯಲ್ಲಿ ಆಡಿಯೋ ರಿಲೀಸ್ ಇದೆ, ಅಲ್ಲೂ ಕೂಡ ನೀವು ಸಹಕಾರ ಕೊಡಬೇಕು. ಈಗ ಪತ್ರಿಕಾಗೋಷ್ಠಿ ಪ್ರಾರಂಭ ಮಾಡೋಣ. ಮತ್ತೊಮ್ಮೆ ಸ್ವಾಗತ ಕೋರಿ ತಂಡಕ್ಕೂ ಸ್ವಾಗತ ಕೊಡ್ತಾ ಇದ್ದೀನಿ. ಈಗ ನಮ್ಮ ನಿರ್ದೇಶಕರಿಂದ ನಮ್ಮ ಪತ್ರಿಕಾಗೋಷ್ಠಿ ಪ್ರಾರಂಭ ಮಾಡೋಣ. ಸ್ವಲ್ಪ ನೀವು ಪರಿಚಯ ಮಾಡಿಕೊಡಿ, ಇನ್ನೇನು ಹೇಳಿ ಫೀನಿಕ್ಸ್ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ರೆಡಿನಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟ್ ಅಂತ. ಇದು ಮುಂದೆ ಗಡಿ ಫಿಲಮ್ ಇಲ್ಲಿ ಆಡಿಯೋ ಲಾಂಚ್ ಆಯಿತು, ನೀವೆಲ್ಲ ಬಂದು ಸಪೋರ್ಟ್ ಮಾಡಿದ್ರಿ. ಈಗ ಫಿನಿಕ್ಸ್ ಅಂತ ಒಂದು ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ, ರಿಲೀಸ್ಗೆ ತಯಾರಾಗಿದೆ. ಈಗ ಒಂದು ಆಡಿಯೋ ಲಾಂಚ್ ಆಗ್ತಾಯಿದೆ, ಟ್ರೈಲರ್ ಲಾಂಚ್ ಮಾಡ್ತಾಯಿದ್ದೀರಿ. ಫಿನಿಕ್ಸ್ ಅಂತ ಏನಂದರೆ ಒಂದು ಬರ್ಡ್, ಅದ್ರ ಬಗ್ಗೆನೇ ಒಂದು ಇದು. ಈಗ ಮೋಸ ಮಾಡೋರು ಎಷ್ಟು ಜನ ಇರ್ತಾರೋ ಮೋಸ ಹೋಗೋರು ಇರ್ತಾರೆ ಅಂತ ಸಾರ್ ಹೇಳಿದ್ರು, ಅದು ನಿಜಾನೇ. ದಯವಿಟ್ಟು ಇಲ್ಲದೇ ಇರೋದು ಆಸೆ ಪಟ್ಟು ಹೋಗಿ ಅನ್ಯಾಯ ಆಗಬೇಡಿ. ಯಾಕಂದರೆ ಲಕ್ಷ ಕೊಟ್ಟರೆ 10 ಲಕ್ಷ ಬರುತ್ತೆ, ಕೋಟಿ ಕೊಟ್ಟರೆ 10 ಕೋಟಿ ಬರುತ್ತೆ ಅಂತ ಯಾಮಾರಿಸೋರು ತುಂಬ ಜನ ಇದ್ದಾರೆ. ಓಕೆನಾ? ಅದಕ್ಕೋಸ್ಕರ ಇದು ಅದರೊಳಗಡೆ ಏನಿದೆ, ಹೆಂಗೆಲ್ಲ ಯಾಮಾರಿಸ್ತಾರೆ, ಹೆಂಗೆಲ್ಲ ಯಾಮಾರ್ತಾರೆ ಅನ್ನೋದು ಒಂದು ಕನ್ನಡ ತೊಗೊಂಬಂದಿದೆ ಸರ್. ಒಂದು ಯೂತ್ ಟೀಮ್ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಹೌದು. ಈ ರೀತಿ ಏನು ಮೆಸೇಜ್ ಹೇಳಿಕೊಡ್ತೀವಿ? ಯೂತೇ ಸರ್ ಇದ್ರ ಬಗ್ಗೆ ಫುಲ್ ಚರ್ಚೆ ಮಾಡಿ ಲಾಸ್ಟಲ್ಲಿ ಅವರೇ ಇದ್ರ ಬಗ್ಗೆ ಫುಲ್ ಎಲ್ಲ ರೆಡಿ ಮಾಡಿ ಅವರು ಇದು ಇದನ್ನ ಕ್ಲಿಯರ್ ಮಾಡೋಣ, ಹೆಂಗೆ ಒಂದು ಜನಕ್ಕೆ ಮೆಸೇಜ್ ಕೊಡೋಣ ಅಂತವರು ಪ್ಲಾನ್ ಮಾಡಿ ಲಾಸ್ಟಲ್ಲಿ ಇದು ಏನೂ ಇಲ್ಲ, ಇದು ಸುಮ್ಮನೆ ಸುಳ್ಳು ಕತೆ ಕಟ್ತಾರೆ, ದಯವಿಟ್ಟು ಇದು ನಂಬೇಡಿ ಅಂತ ಲಾಸ್ಟಲ್ಲಿ ಅವರೇ ಕಷ್ಟಪಟ್ಟು ಇಬ್ಬರಲ್ಲಿ ಡೆತ್ ಆಗ್ತಾರೆ, ಕಷ್ಟಪಟ್ಟು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾರೆ ಸರ್. ಯಾವ ರೀತಿ ಮೋಸ ಹೋಗ್ತಾರೆ, ಎಲ್ಲೆಲ್ಲಿ ಹೆಂಗಾಗುತ್ತೆ ಅನ್ನೋದು ಅವರು ಕಂಡುಹಿಡಿದು ಅವರು ಅದು ಇದು ಮಾಡ್ತಾರೆ ಸರ್. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ, ಎಲ್ಲೆಲ್ಲಿ ಶೂಟಿಂಗ್? 45 ಡೇಸ್ ಶೂಟ್ ಮಾಡಿದ್ರೆ ಉಡುಪಿ, ಮಂಗಳೂರು, ಗೋವಾ, ಬೆಂಗಳೂರು. ಫೋರ್ ಇಯರ್ಸ್ ಆಯ್ತು ಸರ್ ನಾನು ಮಾಡಿಸಿದ್ವಿ. ಹೌದು ಸರ್, ಹೌದು. ಇಲ್ಲ ಸರ್, ಅವ್ರು ಬಂದು ಕೇಳಿದ್ರು ನಮ್ಮ ಹತ್ರ, ಅವರು ಹಿರಿಯರು, ಅವ್ರು ಕೇಳಿದ್ರು. ಸರ್ ಆಯ್ತು ಸರ್, ಎಲ್ಲ ಮಾತುಕತೆ ಆಯಿತು. ಮತ್ತೆ ಅವ್ರು ಸ್ಟಾಪ್ ಮಾಡಿದ್ರು ಅಂತ ಹೇಳಿದ್ರು. ರಿಲೀಸ್ ಆಯಿತು ಏನಂತ ಗೊತ್ತಿಲ್ಲ, ಸಿನಿಮಾ ಏನಾಯ್ತು ಗೊತ್ತಿಲ್ಲ. ಬಟ್ ಸರ್ ನಾನು ಸ್ಟಾರ್ಟ್ ಮಾಡಿ ಪ್ರೊಡ್ಯೂಸರ್ ಅಂದರು, ಸ್ಟಾರ್ಟ್ ಮಾಡಿ ಮುಗಿಸು ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸಿ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಇನ್ನೂ ಏನು ಮಾಹಿತಿ ಏನು ಬಂದಿಲ್ಲ ಸರ್. ಅವ್ರು ದೊಡ್ಡವರು, ಅವ್ರು ಏನು ಹೇಳ್ತಾರೋ ಅದು ನಾವು ರೆಡಿ ಇದ್ದೀರಿ. ಬಟ್ ಅವ್ರು ಏನು ಬಂದು ಕೇಳಿಲ್ಲ. ಅವ್ರ ಸಿನಿಮಾ ಏನಾಯ್ತು ಅಂತ ಕೂಡ ಗೊತ್ತಿಲ್ಲ. ಬಟ್ ನಾವು ಸಿನಿಮಾ ಕಂಪ್ಲೀಟ್ ಮಾಡಿ ಸ್ವಲ್ಪ ದಿವಸ ಶೂಟಿಂಗ್ ಇತ್ತು, ಅವ್ರು ಬಂದು ಕೇಳ್ಕೊಂಡ್ರೆ ಸರಿ ಅವ್ರು ಹೇಳ್ದಂಗೆ ಪ್ಲಾನ್ ಮಾಡಿದ್ರೆ. ಮತ್ತು ಅವ್ರು ಏನು ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್. ನಾವು ಸ್ಟಾರ್ಟ್ ಮಾಡಿದ್ವಿ. ಅವರೇ ಬಂದು ಮಾತಾಡಿದ್ರು, ಮಾತುಕತೆನೇ ಆಯಿತು. ಈ ಥರ ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ದಯವಿಟ್ಟು ನನಗೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ಖಂಡಿತ ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಲಾಂಗ್ ಬ್ಯಾಕ್ 1 ಇಯರ್ ಆಗೋಯ್ತು. ಆಗ ಸರಿ ಇನ್ನೂ ಏನೋ ಒಂದು ಮಾಹಿತಿ ಬಂದಿಲ್ಲ ಅನ್ಕೋಸ್ಕರ ನಾನು ನಿಜ ಲೆಟ್ರ್ ಕೊಡ್ತೀನಿ ಅಂತಿದ್ದು ನಿಜಾನೇ. ಬಟ್ ಏನು ಅದು ಮತ್ತೆ ಬಂದಿಲ್ವಲ್ಲ, ದುಡ್ಡು ಹಾಕಿದ್ರು ಸುಮ್ಮನೆ ಇರ್ತಾರ. ಸರ್ ಸ್ಟಾರ್ಟ್ ಮಾಡಿ ಅಂದರು. ಸರ್ ಬರಲಿ ಮಾತಾಡೋಣ ಸುಮ್ಮನೆ. ನಾವು ಇಲ್ಲಿ ಸರ್ 2nd ಚೇಂಬರ್ ಕೃಷ್ಣಗೌಡ.
ನೆಕ್ಸ್ಟ್ ಏನಿಲ್ಲ ಸರ್, ಏನಿಲ್ಲ ಸರ್. ಅವ್ರು ಅದೇನಲ್ಲ ಅವ್ರು ಹೇಳಿದ್ರು, ಅವ್ರು ಬಂದು ಎಲ್ಲ ರೆಡಿ ಮಾತಾಡಿದ್ದಾರೆ. ಅದು ಏನಂತ ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ ನನಗೆ. ಅವ್ರು ಏನು ಮಾಡಿದ್ದಾರೆ, ಸಿನಿಮಾ ಏನು ಎತ್ತಂತ ಏನೂ ಗೊತ್ತಿಲ್ಲ, ನಮ್ಗೆ ಏನು ಕೇಳಲಿಲ್ಲ ಸರ್. ನಾವು ಕಂಪ್ಲೀಟ್ ಮಾಡಿ ರೆಡಿ ಇದ್ದೀರಿ. ಅದು ಇಲ್ಲ ಸರ್, ಅದು ಪ್ರೊಡ್ಯೂಸರ್ಸ್ ಏನು ಹೇಳ್ತಾರೋ ಜಸ್ಟ್ ವಿ ಹ್ಯಾವ್ ಟು ಡಿಸೈಡ್, ಮಾತಾಡಿ. ಹೌದು ಸರ್, ಹೌದೌದು. ಇಲ್ಲ ಸರ್, ಅದೇ ನಾನು ಹೇಳ್ತೀನಲ್ವಾ, ನಮ್ಮ ಪ್ರೊಡ್ಯೂಸರ್ಸು ರೆಡಿ ಇದ್ದಾರೆ. ನಾನು ಏನು ಹೇಳ್ತೀನಿ ಅದು ಕೇಳ್ತಾರೆ. ಬಟ್ ನಾನು ಅವರು ಡಿಸ್ಕಷನ್ ಮಾಡಿ ಸರ್ ಅವ್ರ ಹತ್ರ ನಾವು ಏನು ಮಾತಾಡೋಕ್ಕಾಗಲ್ಲ. ದೊಡ್ಡವರು, ಇಂಡಸ್ಟ್ರಿಗೆ ದೊಡ್ಡವರು. ನಮ್ಮದು ಏನಂತ ಅವರು ಬಂದು ಕುತ್ಕೊಂಡು ಮಾತಾಡಿದ್ರೆ ಏನೋ ಒಂದು ಸಮಸ್ಯೆ ಮಾಡಿ. ಇನ್ನು 1 ಮಂತ್ ಪ್ಲಾನ್ ಮಾಡ್ತಾಯಿದ್ದೀವಿ ಸರ್. ನೆಕ್ಸ್ಟ್ ಮಂತ್ ಒಂದೂವರೆ ತಿಂಗಳಲ್ಲಿ ಇನ್ನಿಲ್ಲ ಸರ್, ಇನ್ನೂ ರೆಡಿ ಇದೆ. ಇನ್ನೂ ಪೋಸ್ಟ್ ಪ್ರೊಡಕ್ಷನ್ ಹೋಗ್ತಾ ಇದೆ. ಅರ್ಥ ಆಗಿಲ್ಲ ಸರ್. ಕಾರ್ಯಕ್ರಮ ಅಂದರೆ ಅರ್ಥ ಆಗಿಲ್ಲ ನನಗೆ. ಇಲ್ಲ, ಇವಾಗ ಆಡಿಯೋ ಲಾಂಚ್ ಆದಮೇಲೆ ಸರ್ ನಾನು ಹೇಳ್ತೀನಿ ಅದನ್ನ. ಇದು ಬರೀ ಬೆಂಗಳೂರು ಮಾತ್ರ ಅಲ್ಲ, ಈ ಸಬ್ಜೆಕ್ಟ್ ಬಂದು ಕಾಮನ್ ಸಬ್ಜೆಕ್ಟ್ ಆದ್ರಿಂದ ಬೆಂಗಳೂರು, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ ಎಲ್ಲ ಕಡೆ ಇಡೀ ತಂಡ ವಿಸಿಟ್ ಕೊಟ್ಟು ಚಿತ್ರದ ಬಗ್ಗೆ ಮಾಹಿತಿ ಕೊಟ್ಟು ಎಲ್ಲ ಊರುಗಳಿಗೂ ಹೋಗಿ ಅಲ್ಲಿ ಪ್ರಚಾರ ಮಾಡೋ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ ಸರ್. ಪ್ರೊಡ್ಯೂಸರ್ ಮಾತಾಡಿ ನಿಮ್ಮ ಪರಿಚಯ ಮಾಡ್ಕೊಂಡು ಇನ್ನೇ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಹೊಸೂರಿಂದ ಇದ್ದೆ. ಸ್ವಲ್ಪ ಜೋರ ನಮ್ಗೊಂದು 15 ವರ್ಷದಿಂದ ಫ್ರೆಂಡ್ಶಿಪ್ಪು, ಡೈರೆಕ್ಷನು. ಡೈರೆಕ್ಟ್ರು ಈ ಕಥೆನ ಹೇಳಿದಾಗ ಕತೆ ತುಂಬ ಹಿಡಿಸ್ತು. ಅದಕ್ಕೆ ಸರಿ ಪ್ರೊಡ್ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಸ್ನೇಹಿತರು ಸ್ನಿಲ್ಲು ಪ್ಲ್ಯಾನ್ ಮಾಡಿ ಇದನ್ನು ಮಾಡ್ತಾಯಿದ್ದೀವಿ. ನೀವು ಆ್ಯಕ್ಟ್ ಮಾಡಿದ್ದೀರಾ? ಹಾಂ, ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್. ಏನು ಬಿಸ್ನೆಸ್ ಏನು ಮಾಡ್ತಿದ್ರಿ ಮೊದಲು ಇಂಡಸ್ಟ್ರಿ ಬರೋದಿಲ್ಲ ಮುಂಚೆ ಡೆವಲಪರ್ಸ್, ರಿಯಲ್ ಎಸ್ಟೇಟ್. ಈಗ ನೀವು ಪ್ರೊಡ್ಯೂಸರ್ಸ್ ಏನಾದರೂ ಡಿಸ್ಕಸ್ ಮಾಡಿದ್ದೀರಾ? ಫೀನಿಕ್ಸ್ ಟೈಟಲ್ ಕೊಡೋದಾ ಕೊಡೋದಾ? ಇಲ್ಲ, ಇನ್ನೂ ಅದೇನು ಡಿಸ್ಕಸ್ ಮಾಡಿ ಹೇಳ್ತಿಲ್ಲ. ಇಲ್ಲ, ಇನ್ನೂ ಏನು ಡಿಸ್ಕಸ್ ಮಾಡಿಲ್ಲ. ನಾನು ಸರಿ ಫಸ್ಟ್ ಮಾತಾಡಿದ್ದೆ, 1 ಇಯರ್ ಬೇಕು, ಅವ್ರು ಕೊಡೋ ಹೇಳಿ ಇತ್ತು. ಸರಿ, ಅವರು ಕೇಳಿಲ್ಲ. ಸರಿ, ಅದಕ್ಕೆ ನಾವಾಗ ವಾಲಂಟಿಯರ್ಗೆ ಏನು ಇದು ಮಾಡಿಲ್ಲ. ಅವರವ್ರು ಕೇಳಿದ್ಮೇಲೆ ಮಾತಾಡ್ಕೊಂಡು ಕದಿರಾಗೋದು. ನಿಜವಾದ ಘಟನೆಗಳನ್ನೇನಾದ್ರು ಆಧಾರಿತಮೇಲೆ ಮಾಡಿದ್ರೆ ಜನ ಮೋಸ ಹೋಗುವ ವಿಷಯಗಳು ಈಗ ನಡೀತಾರೋ ವಿಷಯನ ಸರ್ ತಗೊಂಡು ಮಾಡ್ಬೋದು. ಎಲ್ಲರೂ ಮೋಸ ಆಗ್ತಾ ಇದಾರೆ, ಹೆಂಗ್ ಆಗ್ತಾರೆ? ಆಸೆ ಜಾಸ್ತಿ ಪಡಬಾರ್ದು. ಅಂದ್ರೆ ನಮ್ಮಲ್ಲಿ ಏನಿದೆಯೋ ಅಷ್ಟರಲ್ಲಿ ಬದುಕಿದ್ರೆ ತುಂಬಾ ಚೆನ್ನಾಗಿರ್ತೀವಿ. ನಾವು ತುಂಬಾ ಆಸೆ ಪಡಕ್ ಹೋದಾಗ ಅಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ ಅಂದ್ಬಿಟ್ಟು ಅದನ್ನ ತುಂಬಾ ಡೀಟೇಲ್ ಆಗಿ ನಮ್ಮ ನಿರ್ದೇಶಕರು ಚಿತ್ರೀಕರಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಕಾನ್ಸೆಪ್ಟು. ಇದೆಲ್ಲ ಬಂದು ಇವಾಗ ತುಂಬಾ ಜನ ಮೋಸ ಹೋಗಿರೋದ್ರ ಬಗ್ಗೆನೇ ತಗೊಂಡು ಒಬ್ಬೊಬ್ರ ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ಸ್ ಆಗಿರುತ್ತೆ. ಏನೋ ಒಂದ್ರಲ್ಲಿ ಮೋಸ ಆಗಿರ್ತಾರೆ, ಇಲ್ಲ ಚೀಟಿಗಳಾಕ್ ಮೋಸ ಆಗಿರ್ಬೋದು, ಇಲ್ಲ ಏನೋ ಒಂದು ಏನೋ ವಜ್ರ ಸಿಗುತ್ತೆ ಅಂದ್ಬಿಟ್ಟು, ಇಲ್ಲ ಏನೋ ಒಂದು ಹಾವು ಅದು ಇದು ಏನೇನೋ ಇದೆ. ಆ ಥರ ಏನೋ ಎಲ್ಲರೂ ಒಂದೊಂದು ಇದರಲ್ಲಿ ಮೋಸ ಹೋಗಿರ್ತಾರೆ. ಸೊ ಅದ್ರದ್ದು ಬೇಸ್ ತಗೊಂಡು ನಾವು ಪ್ರತಿಯೊಂದನ್ನು ಶೂಟ್ ಮಾಡ್ತಾ ಹೋದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸಲ್ಲಿ ಎಲ್ಲನೂ ಲಿಂಕ್ ಆಗುತ್ತೆ. ಮತ್ತು ಒಂದು ಎಲ್ಲ ಥರ ಅಡ್ವೆಂಚರಸ್ಸು ಇದೆ. ಒಂದು ಫಾರೆಸ್ಟಲ್ಲಿ ಇರೋವಂಥದ್ದು ಸೀನ್ಸ್ ಇದೆ, ಆ್ಯಕ್ಷನ್ ಚೆನ್ನಾಗಿದೆ, ಕಾಮಿಡಿ ಇದೆ, ಮತ್ತು ಎಲ್ಲ ವರ್ಗದವರು ನೋಡೋವಂಥ ಸಿನಿಮಾ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಅದೇ ಇವಾಗ ಆಡಿಯೋ ಲಾಂಚ್ ಆದಮೇಲೆ ನಾವು ಮತ್ತೆ ಇನ್ನೊಂದು ತಿಂಗಳೊಳಗಡೆ ನಾವು ಪ್ಲ್ಯಾನ್ ಮಾಡ್ಕೊತೀವಿ ರಿಲೀಸ್ ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತಂದ್ಬಿಟ್ಟು. ಆದಷ್ಟು ಬೇಗ ನಾವು ತೆರೆ ಮುಂದೆ ಬರ್ತೀವಿ. ತುಂಬ ಚೆನ್ನಾಗಿ ಬಂದಿದೆ. ನಂದು ಇದು 6ನೇ ಸಿನಿಮಾ. ನಾನು ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ, ಪ್ರತಾಪ್ ಸಿಂಹ ಅಂತ ಅಂದ್ಬಿಟ್ಟು. ಇದಕ್ಕೆ ಮುಂಚೆ ಸ್ತಬ್ಧ ನಂದು 50 ಡೇಸ್ ಕಂಪ್ಲೀಟ್ ಆಯಿತು ತ್ರಿವೇಣಿ ಥಿಯೇಟ್ರಲ್ಲೇ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಇದು ನಂದು 6ನೇದು ಫೀನಿಕ್ಸು. ಎಲ್ಲ ಕತೆ ತುಂಬ ಚೆನ್ನಾಗಿತ್ತು. ನಮ್ಮ ನಿರ್ದೇಶಕರು ತುಂಬ ಕಷ್ಟಪಟ್ಟರು ಕತೆಗೆ. ಅದು ರಿಯಲ್ ಆಗಿ ನಡೆದಿರೋ, ಚೆನ್ನೈಯಲ್ಲಿ ಸೇಲಮಲ್ಲಿ ರಿಯಲ್ ಆಗಿ ನಡೆದಿರೋ ಕೆಲವೊಂದು ಇನ್ಸಿಡೆಂಟ್ಸ್ನ ತಗೊಂಡು ಪ್ರತಿಯೊಂದು ಜನಕ್ಕೂ ಅದು ತಲುಪಿಸ್ಬೇಕು. ಈ ಥರ ಎಲ್ಲ ಆಗುತ್ತೆ, ಈ ಥರ ಎಲ್ಲ ಮೋಸ ಆಗ್ತೀರಾ, ಇಲ್ಲೆಲ್ಲ ಹುಷಾರಾಗಿರಿ ಅಂತ ಅದನ್ನ ತೋರಿಸೋದಕ್ಕೋಸ್ಕರ ಅದು ಒಂದು ಮೆಸೇಜ್ ಇಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಪ್ರತಿಯೊಂದು ಸಪೋರ್ಟಿಂಗ್ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಫುಲ್ಲು ಒಂದು ಫಾರೆಸ್ಟಲ್ಲಿ ಅಡ್ವೆಂಚರಸ್ ಆಗಿರುತ್ತೆ. ಆ ಫಾರೆಸ್ಟಲ್ಲಿ ಒಂದು ಸರ್ಚಿಂಗು, ಒಂದು ಹಂಟಿಂಗು ಅದೆಲ್ಲ ತುಂಬ ಚೆನ್ನಾಗಿದೆ. ಅದಾದಮೇಲೆ ಒಂದು ಆ್ಯಕ್ಷನ್ ಬ್ಲಾಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದರಲ್ಲೂ ಸಸ್ಪೆನ್ಸ್ ಅನ್ನೋದು ಒಂದು ಸೀಟ್ ಎಡ್ಜಲ್ಲಿ ಕೂರಿಸೋ ಥರ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದರೆ ನಮ್ಮ ನಿರ್ಮಾಪಕರು ಶ್ರೀನಿವಾಸ್ ಅಂದ್ಬಿಟ್ಟು ಮತ್ತು ಸುನೀಲ್ ಅಂದ್ಬಿಟ್ಟು
ಅವರಿಬ್ರು ಕತೆಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾ ಬಂದರು. ಎಲ್ಲೂ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ನನಗೆಲ್ಲೂ ಬೇರೆ ಎಲ್ಲೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗಲಿಲ್ಲ. ಅಷ್ಟು ಫ್ರೆಂಡ್ಲಿ ಆಗಿದ್ವಿ, ಅಷ್ಟು ಚೆನ್ನಾಗಿತ್ತು, ಒಂದು ಟ್ರಿಪ್ ಇದ್ದಂಗಿತ್ತು, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಏನು ಬೇಕು ಅವ್ರದ್ದು ಏನೇನಿದೆಯೋ ಎಲ್ಲ ಕರೆಕ್ಟಾಗಿ ಆ ಟೈಮ್ಗೆ ಕರೆಕ್ಟಾಗಿ ಇದು ಮಾಡ್ತಾಯಿದ್ರು. ಮತ್ತು ಕಥೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆ ಕತೆಗೆ ಏನು ಬೇಕು ಅಂತ ಕೊಡೋದು ಒಂದು ನಿರ್ಮಾಪಕರದಿದ್ದು, ಅವರಿಂದನೇ ಅರ್ಧ ನಮಗೆ ಇಲ್ಲಿ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡೋಕ್ಕಾಗಿದ್ದು. ಮುಂದಿನ ದಿನಗಳಲ್ಲಿ ನಾವು ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ. ಧನ್ಯವಾದ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ. ಆ್ಯಕ್ಚುಲಿ ನಾನು ಈ ಫಿಲಿಮ್ನಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇದ್ದೀನಿ. ಆಮೇಲೆ ಈ ಫಿಲಿಮ್ನಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ರೋಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಒಂದು ದೊಡ್ಡ ಸ್ಕ್ಯಾಮ್, ಡಿಫ್ರೆಂಟ್ ಸ್ಕ್ಯಾಮ್ಸ್ ಇರುತ್ತೆ. ಅದು ಬೇಸ್ಡ್ ಆನ್ ಇದೊಂದು ಸ್ಟೋರಿ ಹೋಗುತ್ತೆ. ಮೋರ್ ಆರ್ ಲೆಸ್ ನಿಮಗೆ ಮೂವಿನಲ್ಲಿ ನೋಡಿದ್ರೇ, ಟ್ರೈಲರ್ನಲ್ಲಿ ನೋಡಿದ್ರೇ ನಿಮಗೆ ಡಿಫ್ರೆನ್ಸ್ ಸಿಗುತ್ತೆ. ಹೆಸರು ಖುಷಿ ಅಂತ. ಮೂವಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ್ದೀನಿ. ಚೆನ್ನಾಗಿದೆ ಮೂವಿ, ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಟೈಮ್ ನರ್ವಸ್ ಇರುತ್ತೆ, ಅಡ್ಜಸ್ಟ್ ಮಾಡೋದು. ಹೆಸರು ಖುಷಿ ಅಂತ. ಫಸ್ಟ್ ಟೈಮ್ ಮೂವಿ ಮಾಡಿದ್ದೀನಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದೀನಿ. ಮೂವಿ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಗುಡ್. ಸಮ್ ಕ್ಯಾರೆಕ್ಟರ್ಸ್ ಲೈಕ್ ಹಲೋ ಸ್ವಲ್ಪ ಹಂಗೆ ಯಾರೆಲ್ಲ ತಪ್ಪು ಮಾಡಿರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಆಕ್ಷನ್ ಸೀಕ್ವೆನ್ಸ್. ನಾನು ಇದೇ ಫಸ್ಟ್ ಫ್ರೆಶರ್. ಸ್ಕ್ರೀನ್ ಮೇಲೆ ರೂಡ್ ಆಗಿ ಕಾಣಿಸ್ತಾರೆ. ಇಲ್ಲಿ ಅವ್ರು ಮಾತಾಡೋಕೆ ಭಯ ಪಡ್ತಾ ಇದ್ದಾರೆ. ಅವ್ರದ್ದು ಒಂಥರ ಟೆರರ್ ಕ್ಯಾರೆಕ್ಟರು, ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರೆ ಅವರು. ಪ್ರತಿಯೊಂದು ಸ್ಟೇಜಲ್ಲಿ ತುಂಬ ಚೆನ್ನಾಗಿದೆ ಅವ್ರದ್ದು. ಇಷ್ಟು ಇನ್ನೋಸೆಂಟ್ ಅಲ್ಲ ಅವರು, ತುಂಬ ಟೆರರು. ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ, ತುಂಬ ರೂಡಾಗೂ ಇದ್ದಾರೆ. ಇಲ್ಲಿ ಕಾಣಿಸೋಷ್ಟು ಸಾಫ್ಟ್ ಇಲ್ಲ ಅವರು. ನಮಸ್ಕಾರ. ನಾನು ಮೋರ್ ದೆನ್ 50 ಮೂವೀಸ್ ಆಗಿದೆ. ನಮಸ್ಕಾರ. ನಂದಿದು ಒಂದು 50ನೇ ಮೂವಿ ಅಂತ ಹೇಳ್ಬೋದು. ಫೀನಿಕ್ಸ್ ಒಂದು ಒಳ್ಳೆ ಟೈಟ್ಲು ಇರೋ ಅಂಥದ್ದು. ಸೊ ಈ ಸಿನಿಮಾ ನಾವೇ ಯಾಕೆ ಮಾಡಬಾರ್ದಾಗಿತ್ತು ಮ್ಯೂಸಿಕ್ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ಡಿಸ್ಕಷನ್ ಆದಾಗ, ಮುಹೂರ್ತ ಆದಾಗ ಇದೇ ಟೈಟ್ಲ್ ಇಟ್ಕೊಂಡೇ ಮಾಡಿದರು. ಸೊ ಇವಾಗ ಫೈನಲಿ ಅಂತೂ ಇದೇ ಟೈಟ್ಲಲ್ಲೇ ಶೂಟಿಂಗ್ ಮುಗಿಸಿದ್ದಾರೆ. ಇದರಲ್ಲಿ ನಾನು ಒಂದು 5 ಸಾಂಗು ಮತ್ತು ಒಂದು ಟೀಸರ್ ಎಲ್ಲ ಮೊನ್ನೆ ಈಗ ಮಾಡ್ತಾಯಿದ್ದೀವಿ. ಸೊ 5 ಸಾಂಗ್ ಬರುತ್ತೆ. 1 ಸಾಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಇನ್ನೂ 4 ಸಾಂಗ್ ಕಂಪೋಸ್ ಮಾಡ್ತಾಯಿದ್ದೀವಿ. ದಿ ಬೆಸ್ಟ್ ಸೌಂಡಿಂಗ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಬೇರೆ ಇಲ್ಲ, ಅದಿನ್ನೂ ಪ್ಲ್ಯಾನ್ ಮಾಡಿಲ್ಲ. ಟೈಟಲ್ ಸಾಂಗ್ ಮಾಡಬೇಕು, ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಈಗ 1 ಸಾಂಗು ಮತ್ತು ಟೀಸರ್ ಇನ್ನೂ 4 ಸಾಂಗ್ ಕಂಪೋಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಮಾಡಿದ್ದೆಲ್ಲ ಇಷ್ಟ ಆಗಿದೆ. ಸೊ ಬೇರೆ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮ್ಯೂಸಿಕ್. ನಮಸ್ತೆ. ಹೆಸರು ಜಗದೀಶ್ ಕೊಪ್ಪ ಅಂತ. ಈ ಚಿತ್ರದಲ್ಲಿ ಒಂದು ಖಳನಾಯಕನ ಪಾತ್ರದಲ್ಲಿ ಮಾಡಿದ್ದೀನಿ. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಈ RP ಅಂತ ಬರುತ್ತೆ. ಆ RPಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದ ಪಾತ್ರನ ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಹೊಸೂರು ವೆಂಕಟ್ ಅವ್ರ ಕಡೆಯಿಂದ ಇನ್ನೊಂದು ಇದ್ರ ಹಿಂದೆಗಡೆ ಒಂದು ಸಿನಿಮಾ ರಿಲೀಸ್ ಆಯಿತು ತಮಿಳಲ್ಲಿ, ಟೆರರ್ ಅಂತ. ನಮ್ಮ ವೆಂಕಟ್ ಕಡೆಯಿಂದನೇ ಆ ಸಿನಿಮಾದಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ, ಟೆರರ್ ಅಂತ. ಅದು ರಿಲೀಸ್ ಆಯಿತು. ಇದು ಅವ್ರ ಕಡೆಯಿಂದ ಇದು 2ನೇ ಸಿನಿಮಾ. ವಾಯ್ಸ್ ಓವರು ಕೊಟ್ಟಿದ್ದೀನಿ ಇದಕ್ಕೆ. ರಾತ್ರಿ ತಾನೇ ಡಬ್ಬಿಂಗ್ ಮಾಡಿದ್ದು, ಚೆನ್ನಾಗಿದೆ. ಟೀಸರ್ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ನಮ್ಮ ರಕ್ಷಿತ್ ಇದ್ದಾರೆ. ಇವತ್ತು ನಮ್ಮ ನಿರ್ಮಾಪಕರು ಬರ್ತಡೇ. ಆ ನಿರ್ಮಾಪಕರು ಬರ್ತಡೇ ವಿಶೇಷವಾಗಿ ಅರ್ಜೆಂಟಾಗಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ. ನಿರ್ಮಾಪಕರೇ ಒಳ್ಳೆಯದಾಗಲಿ, ಹುಟ್ಟುಹಬ್ಬದ ಶುಭಾಶಯಗಳು. ಈ ಚಿತ್ರದಿಂದ ನೀವು ಇನ್ನೊಂದಷ್ಟು ಚಿತ್ರಗಳನ್ನ ಮಾಡುವ ಶಕ್ತಿ ಚಾಮುಂಡೇಶ್ವರಿ ನೀವು ಕೊಡಲಿ ಅಂತೇಳಿ. ಮತ್ತು ನಮ್ಮ ಪ್ರತಾಪ್ ರೆಡ್ಡಿ ಅವರು ಇದ್ದಾರೆ, ಇವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ಮ ರಕ್ಷಿತ್ ಅವರು ಇದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ಮ ವೀರೇಶ್ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ ಸಾಂಗ್ಸ್ ಎಲ್ಲ ಮಾಡಿದ್ದಾರೆ. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಓವರಾಲ್ ತಂಡಕ್ಕೆ ಒಳ್ಳೆಯದಾಗಲಿ. ಧನ್ಯವಾದ.
ಒಬ್ಬರೇ ಮಾತನಾಡೋಣ. ನಮಸ್ತೆ, ನನ್ನ ಹೆಸರು ರಕ್ಷಿತ್ ಅಂತ. ಇಲ್ಲಿ ಬಂದಿರೋ ಅಂತ ಎಲ್ಲ ಮಾಧ್ಯಮ ಮಿತ್ರರು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ನಾನು ಸುಮಾರು ಸೀರಿಯಲ್ಗಳಲ್ಲಿ ಒಂದು 45 ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನಂದು ಉತ್ತರ ಕರ್ನಾಟಕ, ಹೊಸಪೇಟೆ ಹತ್ರ ಕುಷ್ಟಗಿ ಅಂತ ಬರುತ್ತೆ. ಒಂದು ಹಳ್ಳಿಯಿಂದ ಬಂದು ಒಂದು ನಮ್ಮ ಡೈರೆಕ್ಟ್ರು ಒಂದು ಚಾನ್ಸ್ ಕೊಟ್ಟರು. ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿಕೊಂಡು ಸೀರಿಯಲ್ ಮಾಡಿಕೊಂಡು ಹಂಗೆ ಸಿನಿಮಾಗಳು ಮಾಡಿಕೊಂಡು ಏನೋ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಇರಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ಸ್. ನಿಮ್ಮ ಪರಿಚಯ ಮಾಡಿಕೊಳ್ಳಿ. ಹಾಯ್, ನಮಸ್ತೆ. ನಾನು ನಂದಿನಿ ಕಮಯ್ಯ ಅಂತ. ಕನ್ನಡದಲ್ಲಿ ಸುಮಾರು ಮೂವೀಸ್ ಮಾಡಿದ್ದೀನಿ. ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದು ನನಗೆ ಹೊಸೂರು ವೆಂಕಟ್ ಸರ್, ಡೈರೆಕ್ಟರ್ ವೆಂಕಟ್ ಸರ್. ಇದಕ್ಕೂ ಮುಂಚೆ ಗಡಿ ಮೂವಿ ಅಂತ ಒಂದು ಮಾಡಿದ್ದೆ, ಅವ್ರ ಜೊತೆಲೆ ವಿಲ್ಲನ್ ಪಾತ್ರ ಮಾಡಿದ್ದೆ. ಆ್ಯಂಡ್ ಇದರಲ್ಲೂ ಕೂಡ ವಿಲ್ಲನ್ ರೋಲ್ ಮಾಡ್ತಾ ಇದ್ದೀನಿ. ಏನಾದರೂ ಕೇಳೋದಿದೆ? ವಿಲನ್ ಆಗಿ ಏನು ಮಾಡ್ತೀವಿ? ಆ್ಯಕ್ಚುಲಿ ಸುನೀಲ್ ಕುಮಾರ್ ಸರ್ ವಿಲನ್ ಮಾಡ್ತಿದ್ದಾರೆ, ಅವ್ರು ಸಪೋರ್ಟಿಂಗ್ ರೋಲ್ ಮಾಡ್ತಾರೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.